ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ತಮ್ಮ ಹಸು ತೊಗೊತೀನಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಹಸು ತೊಗೊಂಡಾಗ ಒಂಥರ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ ಅಂತ ಹೋಗ್ತಾ ಇದ್ದೀನಿ. ನಮಗೆ ಪ್ರಾಣಿ ಪಕ್ಷಿಗಳೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ. ನನ್ನ ಮಗಳಂತೂ ಅವಳಿದ್ದಾಳಲ್ಲ, ಅವಳು ಸೋಡಾ ಅಂತೂ ಅವಳಿಗೆ ಜಾಸ್ತಿ ಇಷ್ಟ. ಅವಳಿಗೆ ನಾಯಿ ಐತೆ, ಮನೆಯಲ್ಲಿ ಪಕ್ಷಿ ಐತೆ, ಎಷ್ಟಿದ್ರೂ ಸಾಕಾಗಲ್ಲ. ಅವಳಿಗೆ ಬೇಕು ಬೇಕು ಅನಿಸ್ತಿರುತ್ತೆ. ನನ್ನ ತಮ್ಮಂಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇಷ್ಟ. ನನ್ನ ತಮ್ಮನ ಮಕ್ಳಿಗಂತೂ ಇದ್ದಿದ್ದು ಪ್ರಾಣ. ಹಾಂ ಹೋಗು, ಅಲ್ಲಿಗೆ ಹೋಗಬೇಕು. ನನ್ನ ತಮ್ಮ ಮನೆ ಹತ್ರ ಹೋಗಿ ಹಂಗೆ ಹಸು ತೊಗೊತಾ ಇದ್ದಾನಲ್ವ, ಹಾಗಾಗಿ ಹಸುನ ನೋಡಿಕೊಂಡು ಒಂದು ಸತಿ ನಾವು ಒಂದು ನಮಸ್ಕಾರ ಮಾಡಿಕೊಂಡು ಬರಬೇಕು. ಹಾಗೆ ಇವಾಗ ಟೈಮು ಕೂಡ ಚೆನ್ನಾಗಿದೆ ಅಂತ ಹೇಳಿದರು, ಹಾಗಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಅಮ್ಮ ಬರ್ತಾರೆ, ಅಮ್ಮನ ಕರ್ಕೊಂಡು ಹಾಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ಅಮ್ಮ ಬರೋವಾಗ ಒಂದು ಹಾಗೆ ವಿಡಿಯೋನ ಮಾಡ್ಕೊತೀನಿ. ಹಾಗೆ ತಮ್ಮ ಮನೆ ಹತ್ರ ಹೋದ್ಮೇಲೆ ವಿಡಿಯೋನ ಮಾಡ್ತೀನಿ. ಹಸು ಯಾವ ಥರ ಇರುತ್ತೆ, ಯಾವ ಥರ ಹಸು ತೊಗೊಂಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಹೋಗಿ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡಿ. ಆಯ್ ಅಲ್ಲ, ಅಮ್ಮನೂ ಬಂದರು. ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾಕ್ರಮ್ಮ? ತಮ್ಮನ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಪಾಪು ನೋಡಿ, ಸಣ್ಣ ಆಯ್ ಮಾಡು, ಸಣ್ಣ ಕಂದ ಆಯ್ ಮಾಡು. ಏನು ಬರುತ್ತೆ ಇವತ್ತು ಮನೆಗೆ? ಏನಕ್ಕೆ? ಏಯ್, ಹಸು ಸುಮ್ಮನೆ ಸಾಕ್ತಾರ? ಏನಕ್ಕೆ ಅಂತ ಹೇಳು. ನಿನ್ನ ಜೊತೆ ಆಟ ಆಡುತ್ತಾ? ನಿನ್ನ ಜೊತೆ ಆಟ ಆಡುತ್ತಾ? ಏನಾಟ? ಚಿಕ್ಕ ಮಡಿ ಇತ್ತು, ಅನ್ನ 10 ವರ್ಷ ನಮ್ಗೆ ತನಕ ಗೊತ್ತಿರೋದು. ಎಲ್ಲೋ ಚಿಕ್ಕ ಮಡಿ, ಆ ಮಡಿ ಇತ್ತು. ಅದು ಹೌದಂತೆ. ಹೌದು, ಯಾರ್ದಂತೆ? ಕೊಡಲ್ಲ ಅನ್ಬೇಕಿತ್ತು. ಹೂವು ತಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಬಾ ಹೋಗು. ನಾನು ಏನು ಸಮಾಚಾರ? ಸಾನು ಏನು ಸಮಾಚಾರ? ಸೈಕಲ್ ಓಡ್ತಾ ಐತೆ. ಇನ್ನು ಹಸು ಬಾಕ್ಲೆಲ್ಲ ಈಗ ತೊಳ್ದೈತೆ. ನೀರು? ಹೌದಾ? ಹಸು ಬಂದಮೇಲೆ ಅದೇನೋ ಒಂಥರ ಖುಷಿ ಆಗ್ತಾಯಿದೆ. ಹಸು ಬಂದಮೇಲೆ ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ. ನೀವಿಲ್ಲಿ ಏನು ನೋಡ್ತಿದ್ದೀರೋ ಇದು ಅಲ್ಲಿ ತಮ್ಮ ಮನೆ ಹತ್ರ ನವಿಲುಗಳು ಎಷ್ಟು ಜಾಸ್ತಿ ಇರ್ತವೆ ಅಂತಂದರೆ ಹಿಂಡೆ ಬರ್ತಾ ಇರ್ತವೆ. ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ಅದನ್ನು ಕೂಡ ಒಂದು ವಿಡಿಯೋನ ಮಾಡಿಕೊಂಡೆ. ಇಲ್ಲಿ ಹಸು ಕೂಡ ಬಂತು. ತುಂಬ ಮಳೆ ಅಂದರೆ ಮಳೆ ಇತ್ತು, ಆದ್ರೂ ಸ್ವಲ್ಪ ನಿಂತ ಮೇಲೆ ಸ್ವಲ್ಪ ಹಸುನ ಕೂಡ ಕರ್ಕೊಂಬಂದ್ವಿ. ಇದು ಕಲರ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲ ಮಿಕ್ಸಿಂಗ್ ಕಲರ್ ಆಗಿತ್ತು. ವೈಟು ಮತ್ತು ಬ್ರೌನು ಮತ್ತು ಬ್ಲ್ಯಾಕು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಸುನು ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಕೂಡ ಪೂಜೆ ಯಾವತ್ತು ಅಷ್ಟೊಂದು ಈ ಥರ ಎಲ್ಲ ಅಭ್ಯಾಸ ಇಲ್ಲ. ಅಮ್ಮ ಹೇಳ್ಕೊಡ್ತಾಯಿದ್ರು ಯಾವ ಥರ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೀರೆ ಉಟ್ಕೊಂಡಿದ್ಯಾ ನೀನೇ ಮಾಡು ಪೂಜೆನ ಅಂತ ಹೇಳಿ ಪೂಜೆನ ಕೂಡ ಮಾಡಿಸ್ಕೊತಾಯಿದ್ರು ಇಲ್ಲಿ ಹಸುಗೆ. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂತಂದರೆ, ಮನುಷ್ಯಂಗೆ ಮಾಡೋದಕ್ಕಿಂತ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಮೂಗು ಪ್ರಾಣಿಗಳಿಗೆ ಮಾಡಿ. ಅದು ಒಂದು ಸತಿ ಏನಾದರೂ ನಮ್ಮ ಪ್ರೀತಿ ವಿಶ್ವಾಸ ಒಂದು ಇದಾಯಿತು ಅಂತಂದರೆ ಅದು ಎಲ್ಲೂ ಕೂಡ ಬಿಟ್ಟೋಗಲ್ಲ. ನಾವು ಎಷ್ಟೇ ದೂರದಲ್ಲಿ ನಿಂತ್ಕೊಂಡು ಕರಿತಾ ಇದ್ರೂ ಕೂಡ ಅದು ಆ ಸೌಂಡನ್ನ ಆಲಿಸ್ತಾ ಇರುತ್ತೆ. ಅದು ಅಂಬಾ ಅಂಬಾ ಅನ್ನೋದನ್ನು ನಾವು ಆ ಭಾಷೆನಲ್ಲಿ ಕೂಡ ಕರಿತಾ ಇರುತ್ತೆ. ಆ ಪ್ರಾಣಿಗಳ್ದೇ ಆದ ಅವ್ರವ್ರದ್ದೇ ಭಾಷೆಯಲ್ಲಿ ಅವರು ನಮ್ಮನ್ನು ಗುರುತಿಸ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಇಂಥ ಮೂಗು ಪ್ರಾಣಿಗಳಿಗೆ ಮಾಡಬೇಕು ಸಹಾಯನ. ಜನಗಳಿಗೆ ಮಾಡಿದ್ರೆ ತುಂಬಾ ನಮಗೂ ಕೂಡ ಮುಂದಕ್ಕೆ ಕಷ್ಟ, ಅವರಿಂದ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಇಲ್ಲಿ ಹಸುನ ಕೂಡ ಪೂಜೆ ಮಾಡಿ ಇದು ಮನೆ ತುಂಬಿಸ್ಕೊಳೋ ಅಂಥ ಶಾಸ್ತ್ರ ಕೂಡ ಮಾಡ್ಕೊತಾ ಇದ್ವಿ. ಇಲ್ಲಿ ಎಲ್ಲ ಕೂಡ ರೆಡಿ ಆಗಿತ್ತು ಆಲ್ರೆಡಿ. ಕೊಟ್ಟಿಗೆ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ರು. ಇದೇ ಮೊದಲನೇ ಹಸು ಆಗಿರೋದ್ರಿಂದ ಸ್ವಲ್ಪ ನಮಗೆ
ತುಂಬ ಒಂಥರ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನಾವು ಅಂದ್ಕೊಂಡ್ವಿ ಇದು ಬಲ್ಗಾಲಿಟ್ಟು ಒಳಗಡೆ ಬರುತ್ತಾ ಅಂತ ಅನ್ಕೊತಾ ಇದ್ವಿ. ಆದರೂ ಕೂಡ ಅದು ಬಲ್ಗಾಲಿಟ್ಟೆ ಒಳಗಡೆ ಬಂತು. ತುಂಬಾ ಖುಷಿ ಆಗ್ತಾಯಿತ್ತು ನಮಗಂತೂ. ಸಿಕ್ಕಾಪಟ್ಟೆ ಒಂಥರ ಏನೋ ಒಂಥರ ಸಮಾಧಾನ ಆಯಿತು. ಹಾಗೆ ಅದು ಹಸಿ ಹುಲ್ಲು ಬೇಕು ಅಂತ ಕೇಳ್ತಾ ಇತ್ತು. ಹಾಗೆ ಇಲ್ಲಿ ಅದೆಲ್ಲ ಮುಗಿದ್ಮೇಲೆ ಇಲ್ಲಿ ನನ್ನ ತಮ್ಮನ ಮಗಳ ಜೊತೆ ಸ್ವಲ್ಪ ಮಾತುಕತೆಯನ್ನು ನಡೆಸ್ಕೊತಾ ಇದ್ದೆ. ಇದು ಕೂಡ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಮುದ್ದಾಗಿ ಮಾತಾಡ್ತಾ ಇದ್ಲು ಅವಳು. ಇನ್ನು ಏನೇನೋ ಮಾತಾಡ್ತಾ ಇದ್ಲು, ಆವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಸ್ವಲ್ಪ ಹಸುದು ಮಾತಾಡೋವಾಗ ಸ್ವಲ್ಪ ನಾನು ವೀಡಿಯೋನ ಮಾಡಿಕೊಂಡೆ ಅಷ್ಟೇನೆ. ಹೀಗೆ ಸ್ವಲ್ಪ ಮುದ್ದಾಗಿ ಮಾತಾಡ್ತಾ ಇದ್ಲು. ಹಾಗೆ ನಾನು ಊಟ ಕೂಡ ಮಾಡಿಕೊಂಡು ರಾತ್ರಿ ಹೊರಟು ಬಂದೆ. ಇಲ್ಲಿಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ನೋಡ್ತಾ ಇದ್ರೆ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.